ಹೆಂಗಿತ್ತು ಸರ್ಪ್ರೈಸ್? ತೋರ್ಸಂಗಿಲ್ಲ, ಮಲಗಿದ್ದಾಳೆ ಅವಳು. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ಇವತ್ತಿನ ಲಾಗು ಆ್ಯಕ್ಚುಲಿ ಮಾಡೋದು ಬೇಡ ಅಂದ್ಕೊಂಡೆ. ಸೊ ಇವತ್ತೊಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಅದು ನೈಟ್ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅದಿರೋದು ಬಂದುಬಿಟ್ಟು ಕೋಟೆ ಹತ್ರ ಸರ್ಗೂರಲ್ಲಿ ಫಂಕ್ಷನ್ ಇರೋದು. ಸೊ ಹಾಗಾಗಿ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಮಾಡಬೇಕು. ಸೊ ಬನ್ನಿ ಮಾಡುವ. ಪೂಜೆ ಮಾಡಾಯ್ತು ಇವಾಗ. ಈಗ ಕ್ವಿಕ್ಕಾಗಿ ಲೆಮನ್ ಚಿತ್ರಾನ್ನ ಮಾಡಿಬಿಟ್ಟು ಟೆಂಪಲ್ಗೆ ಹೋಗಬೇಕು. ಸೊ ಬನ್ನಿ ಮಾಡೋಣ. ಪಟ ಅಂತ ಮಾಡಿ ಅದೇನು ಮಾಡೋದೇನು ವಿಡಿಯೋ ಮಾಡೋಲ್ಲ. ಸೊ ಮಾಡಿಬಿಟ್ಟು ಟೆಂಪಲ್ಗೆ ಹೋಗಬೇಕು. ಆ್ಯಕ್ಚುಲಿ ಲೆಮನ್ ಚಿತ್ರಾನ್ನ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಗೊತ್ತಾ? ಪಟಾಪಟ್ ಅಂತ. ನಾನಂತೂ ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಒಂದು ಆ್ಯಡ್ ಮಾಡಿ ಕೊಬ್ಬರಿ ಕಾಯಿ ತುರಿ ಹಾಕೋದಿದ್ರೆ ಹಾಕ್ಬೋದು. ನಾನು ಒಂದೊಂದು ಟೈಮ್ ಹಾಕ್ತೀನಿ, ಒಂದೊಂದು ಟೈಮ್ ಹಾಕಲ್ಲ. ಸೊ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿ ಕರಿಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು ಹಾಕಿ ಲಾಸ್ಟಲ್ಲಿ ಲೆಮನ್ ರಸ ಆ್ಯಡ್ ಮಾಡಿದ್ರೆ ಲೆಮನ್ ರೈಸ್ ರೆಡಿ. ಆ್ಯಕ್ಚುಲಿ ಇವತ್ತು ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ನಾವು 4 ಡೇಸ್ ಟ್ರಿಪ್ ಹೋಗಿದ್ವಲ್ಲ ನಾವೆಲ್ಲರೂ. ಸೊ ಆ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಕೋಟೆಯಲ್ಲಿರೋದು. ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಆಮೇಲಿಂದ ಫಂಕ್ಷನ್ಗೆ ಹೋಗೋದು. ಸೊ ಹಾಗಾಗಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಕರೆಕ್ಟಾಗಿ ಫಂಕ್ಷನ್ ಹೋಗೋ ಟೈಮಲ್ಲಿ 2 ಪಿಂಪಲ್ ಆಗಿಬಿಟ್ಟಿದೆ. ಸೊ ಚಿತ್ರಾನ್ನ ಕತೆ ಏನಾಯ್ತು ಬನ್ನಿ ನೋಡೋಣ. ಬೇಗ ಬಾ ಅಂದರೆ ಲೇಟಾಗಿ ಬಂದು ದೇವಸ್ಥಾನ ಕರ್ಕೊಯ್ತು ಅವನು. ರಜಾ ಅವರು. ಸೊ ದೇವಸ್ಥಾನದ ಹತ್ರ ಬಂದ್ವಿ ಈಗ. ಗುರುವಾರ ಆಗಿರೋದ್ರಿಂದ ಮಾರ್ನಿಂಗ್ ಟೈಮು ಟೆಂಪಲ್ ರಶ್ಶೇ ಇರುತ್ತೆ. ಸೊ ಪೂಜೆ ಮುಗಿಸ್ಕೊಂಡು ಬಂದುಬಿಟ್ಟು ವಿಡಿಯೋ ಮಾಡಲಿಲ್ಲ ಜಾಸ್ತಿ. ಪೂನಿ ಮತ್ತು ಪ್ರಿಯಾ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಗಾಗಿ ಸಂಜೆ ಮದುವೆ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಅಲ್ಲೇ ಫೇಮಸ್ ಹೋಟ್ಲು ಶ್ರೀಕಂಠೇಶ್ವರ ಮೆಸ್ಸಲ್ಲಿ ತಿಂಡಿ ತಿನ್ಕೊಂಡು ಹೋದ್ವಿ. ಹೋಗ್ತಾ ಇದ್ದೀವಿ ಇವಾಗ ನಾವೆಲ್ಲರೂ. ಅಲ್ಲೋಗಿ ರೆಡಿ ಆಗಬೇಕಿಲ್ಲ, ರೆಡಿ ಆಗಿಲ್ಲ. ಇಲ್ಲಿ ನಮ್ಮ ಅಲ್ಟ್ರಾ ಪ್ರೋ ಲಾಗರ್ ಬಂದಿದ್ದಾರೆ. ಸುಮಾ ಹೇಳು ನಾನು ಏನು ಹೇಳ್ತೀನಿ ಅಂತ. ನೋಡು ಬೇಗ. ಸೈಡ್ ಬರ ಏನು ಯಶುಮಾ ಏನೋ ಹೇಳ್ತಿದ್ದಂತಲ್ಲ ಅವತ್ತು. ಹೇಳ್ದವ್ರು ನನ್ನ ವಿಡಿಯೋದಲ್ಲಿ ತೋರ್ಸಲ್ಲ ಇನ್ನು ನೆಕ್ಸ್ಟ್ ನೀನು ಹಂಗಲ್ಲ. ಹಾಯ್ ಗೈಸ್. ಗೈಸ್ ಫೈನಲ್ ಈ ಥರ ರೆಡಿ ಆಗಿದ್ದೀನಿ ನಾನು. ಎಲ್ಲರೂ ರೆಡಿ ಆಗಿದ್ದಾರೆ. ಕತ್ಲೆಗೆ ಯಾರು ಕಾಣಿಸ್ತಾ ಇಲ್ಲ ಹೆಂಗೆ ರೆಡಿ ಆಗಿದ್ದಾರೆ ಅಂತ. ನೋಡಿ ಗೈಸ್ ಈ ಥರ ಸ್ಯಾರಿ ಹಾಕೊಂಡಿದ್ದೀನಿ, ಫುಲ್ ಔಟ್ಫಿಟ್ ಆಮೇಲಿಂದ ತೋರಿಸ್ತೀನಿ. ನಾನು ಚಿನ್ನೋಣಂಗೆ ಯಾವ ರೇಂಜಿಗೆ ಸರ್ಪ್ರೈಸ್ ಕೊಟ್ಟೆ ಅಂದರೆ, ಇನ್ನೊಂದು ಫೋನ್ ಇದ್ದಿರೋ ಚೆನ್ನಾಗಿರೋದು. ನಾನು ಅವ್ರ ಮನೆ ಮುಂದೆನೇ ನಿಂತ್ಕೊಂಡು ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರಿಗೆ ಗೊತ್ತೇ ಆಗಲಿ, ಅದು ರೆಕಾರ್ಡಿಂಗ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಅಣ್ಣ ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ, ನಾನು ಬಂದಿದ್ದೀನಿ ಏನೋ ಗೆಸ್ಸೇ ಇಲ್ಲ ಅವ್ರ ಊರಿಗೆ. ನೋಡಿ ಅವ್ರ ರಿಯಾಕ್ಷನ್ ಹೇಗಿತ್ತಂತ. ಗೈಸ್ ನಾನು ಚಿನ್ನೋಣಂಗೆ ಯಾವ ರೇಂಜಿಗೆ ಸರ್ಪ್ರೈಸ್ ಕೊಟ್ಟೆ ಅಂದರೆ, ಅವ್ರ ಮನೆ ಮುಂದೆ ಬಾಗ್ಲಲ್ಲಿ ನಿಂತ್ಕೊಂಡು ಕೊಟ್ಟೆ. ಅಣ್ಣ ನೋಡಿಲಿ ಬೇಗ. ಹೆಂಗಿತ್ತು ಸರ್ಪ್ರೈಸ್? ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ನಾನು. ಅಂದರೆ ಸ್ವಲ್ಪ ಅವ್ರ ಮನೆ ಹತ್ರ ಬಂದಲ್ಲ, ಹಂಗಾಗಿ ವಿಡಿಯೋ ಮಾಡಲಿಲ್ಲ. ಫುಲ್ ಸರ್ಪ್ರೈಸ್ ಆಗೋದ್ರು. ಕೋಟೆಯಿಂದ ಎಲ್ಲರನ್ನೂ ಮಾತಾಡಿಸ್ಕೊಂಡು ಸರ್ಗೂರಲ್ಲಿ ಮದುವೆ ಇದ್ದಿದ್ದು. ಸೊ ಮದುವೆ ಜಾಗಕ್ಕೆ ಬಂದ್ವಿ. ಫುಲ್ ಮಳೆ, ಒಂದು ವೀಡಿಯೋ ಆಗಲಿ ಫೋಟೋ ಆಗಲಿ ತೊಗೊಳಕ್ಕೆ ಆಗಲಿಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಸೊ ಲಾಗ್ನ ಅಷ್ಟು ಕಂಪ್ಲೀಟಾಗಿ ಮಾಡಿಲ್ಲ ನಾನು. ರಿಸೆಪ್ಷನ್ನು ಲೇಟು. ಸೊ ಹಂಗಾಗಿ ಎಲ್ಲರೂ ಊಟ ಕೂತಿದ್ದೀವಿ. ಯಶಮಾ ಏನಣ್ಣ ಸ್ಮೈಲ್ ಕೊಡ್ತಾ ಇದ್ದೀರಾ ಇವತ್ತು? ಅವಿ ಪ್ರಿಯ ಮದುವೆ ಊಟ ಅಂತೂ ಚೆನ್ನಾಗಿತ್ತು. ಸೇಮ್ ನಮ್ಮ ಮದುವೆಲಿ ಯಾವ ಥರ ಐಟಮ್ ಮಾಡಿಸಿದ್ವಿ ಅದೇ ಮಾಡಿಸಿದ್ರು. ಬಟ್ ಪಲ್ಯ ಎಲ್ಲ ಡಿಫ್ರೆಂಟ್ ಇತ್ತು, ಬಟ್ ಸೂಪರಾಗಿತ್ತು ಊಟ ಮಾತ್ರ. ಗೈಸ್ ಇದು ಬಂದು ಮಾರ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ಲಾಗ್ ಸ್ಟಾರ್ಟ್ ಮಾಡಿದೆ, ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಆ ಊರಲ್ಲಿ ಸಿಕ್ಕಾಬಟ್ಟೆ ಮಳೆ, ನನಗೂ ಫುಲ್ ತಲೆನೋವ್ತಾಯಿತ್ತು. ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಮಾರ್ನಿಂಗ್ ಎದ್ದು ಚಿನ್ನೋದು ಒಲೆ ಎಲ್ಲ ಅಲ್ಲೇ ಚೌಕಲ್ಲಿ ಬಿಟ್ಟು ಬಂದಿದ್ದೀನಿ. ಈಗ ಹೋಗಿ ಇಸ್ಕೊಂಡು ದಿವ್ಯಕ್ಕನ ಮನೆ ಬಟ್ಟೆ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಬಟ್ಟೆ ಇಸ್ಕೊಂಡು ನನ್ನ ಫ್ರೆಂಡ್ಗೆ ಪಾಪು ಆಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅಲ್ಲೇ ನೋಡ್ಕೊಂಡು ಬರೋಣ ಬನ್ನಿ. ಮಳೆ ಊದು ನಿಂತೋಗಿದೆ. ನಮ್ಮ ಕೆ ಆರ್ ನಗರದ ಕ್ಲೈಮೇಟ್ ನೋಡಿ. ನಮ್ಮ ಹಸ್ಬೆಂಡ್ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ. ಹೋಗ್ತಾ ಇದ್ದೀವಿ. ನಮ್ಮ ಚೌಕಲ್ಲಿಂದ ಓಲೆ
ಇಸ್ಕೊಂಡು ಹೋಗ್ತಿದ್ದೀವಿ. ಕಂಟೆನಳ್ಳಿಗೆ ಹೋಗ್ಬೇಕಿತ್ತು, ಮತ್ತೆ ಮಳೆ ಬರ್ತಿದೆ, ಹಾಗಾಗಿ ಸಂಜೆ ಹೋಗ್ತೀವಿ ಕಂಟೆನಳ್ಳಿಗೆ. ಇವಾಗ ನನ್ನ ಫ್ರೆಂಡ್ ಪಾಪು ನೋಡೋಕೆ ಹೋಗ್ಬೇಕು ಇದ್ರು. ಎಸ್ ಪಾಪುಗೆ ಈ ಥರ ಬಟ್ಟೆ ತೊಗೊಂಡೆ, ಮಳೆ ಬರ್ತಾಯಿತ್ತು, ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇವಾಗ ಹುಟ್ಟಿರೋ ಪಾಪುಗೆ ಆ್ಯಕ್ಚುಲಿ ಈ ಥರದ್ದೇ ಚೆಂದ ಅಲ್ವಾ, ಹಾಗಾಗಿ ಈ ಥರ ತೊಗೊಂಡಿದ್ದೀನಿ. ಅವಳಿಗೆ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಇವಾಗ ಹೋಗಿ ಪಾಪು ನೋಡಿಕೊಂಡು ಕೊಟ್ಬಿಟ್ಟು ಬರಬೇಕು. ಇದು 3 ತೊಗೊಂಡೆ. ನೋಡಿ ಗೈಸ್, ಇಲ್ಲಿ ನಾರ್ಮಲ್ ಡೆಲಿವರಿ ಆಗ್ಬಿಟ್ಟು ಎಷ್ಟು ಆರಾಮಾಗವಳೆ. ಹೆಂಗಿತ್ತು ಫೀಲಿಂಗು? ಡೆಲಿವರಿ ಫೀಲಿಂಗ್ ಹೆಂಗಿತ್ತು? ಕಂದಮ್ಮನ ತೋರ್ಸಂಗಿಲ್ಲ, ಮಲಗಿದ್ದಾಳೆ ಅವಳು. ಸೊ ನೀತು ತಿಂಡಿ ತಿಂತಾಯಿದ್ದಾಳೆ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪಾರ್ಸಲ್ ಬಂದಿತ್ತು ಗೈಸ್, ಇಸ್ಕೊಳ್ದೆ. ಪಾರ್ಸಲ್ ಆಫೀಸ್ ಹತ್ರನೇ ಬಂದು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಫೋನ್ ಪಿಕ್ ಮಾಡಿರಲಿಲ್ಲ. ಸೊ ಆ ಅಣ್ಣಂಗೆ ಯಾಕೆ ತೊಂದರೆ ಕೊಡೋದು ಅಂತ ಅವ್ರ ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಈ ಲಾಗ್ನ ಎಂಡ್ ಮಾಡಿರಲಿಲ್ಲ. ಸೊ ಇವಾಗ ರಾಜನಹಳ್ಳಿಗೆ ಹೋಗ್ತಿದ್ದೀವಿ, ಕಂಟೆನಳ್ಳಿಗೆ. ಅದಾದಮೇಲೆ ಲಾಗ್ನ ಎಂಡ್ ಮಾಡ್ತೀವಿ. ಇಲ್ಲಿ ನನ್ನ ತಂಗಿ ಮೊಟ್ಟೆ ಪಕೋಡ ಮಾಡ್ತಾ ಇದ್ದಾಳಂತ, ಏನೋ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಮೊಟ್ಟೆ ಬೇರೆ ತರಿಸ್ಕೊಂಡಿದ್ದಾಳೆ. ನಮ್ಮ ಹಸ್ಬೆಂಡ್ಗೆ ನೆನ್ನೆ ಮದುವೆಗೆ ಹೋದಾಗ ಮಳೇಲಿ ನೆಂದು ಶೀತ ಆಗಿದೆ, ಹಾಗಾಗಿ ಮೆಣಸಿನ ಆಂಬರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಫಸ್ಟು ಮೆಣಸು ಮತ್ತು ಜೀರಿಗೆ ಮತ್ತು ಒಣಮೆಣ್ಸಿಕಾಯಿನ ಸುಮ್ಮನೆ ಸ್ಯಾಂಪಲಾಗಿ ಹುರ್ಕೋತಾ ಇದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ ಇಲ್ಲ, ಹಾಗಾಗಿ ಮನೆ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀವಿ. ಸಾಲ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ಆನಿಯನ್ ಮತ್ತು ಹಸಿಮೆಣ್ಸಿಕಾಯಿ, ಸಾಂಬಾರು ಸೊಪ್ಪು. ಮೊಟ್ಟೆ ಹೊಡಿತಾ ಇದ್ದಾರೆ. ನನ್ನ ತಂಗಿ ಎಗ್ ಪಕೋಡಕ್ಕೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಇವಾಗ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ರೆಸಿಪಿ ಹೇಳ್ತೀವಿ. ನಾವೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡಿ ಗೈಸ್, ನನ್ನ ತಂಗಿ ಮಾಡ್ತಾಯಿರೋ ಎಗ್ ಪಕೋಡ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಏನೇ ಪ್ರಿಯಾ ಅಡುಗೆ ಕಲ್ತ್ಬಿಟ್ಟಲ್ಲೇ. ನಾನು ಸಾರಿಗೆ ಇವಾಗ ಮತ್ತೆ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ. ಇಲ್ಲಿಗ ಪುಣಿಗೆ ಟೇಸ್ಟ್ ಮಾಡೋಕೆ ಕೊಡ್ತಾಯಿದ್ದೀವಿ. ಇದು ಎಗ್ ಪಕೋಡ. ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿರೋದು, ಒಣಮೆಣ್ಸಿಕಾಯಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಡಿಸಿರೋ ಮಸಾಲೆಗೆ ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ಬೇಕು ಒಗ್ಗರಣೆಗೆ. ಒಗ್ಗರಣೆ ಹಾಕ್ಕೊಬಿಟ್ಟು ಆಡಿಸಿರೋಂಥ ಮಸಾಲೆ, ಆಡಿಸಿರೋದು ಬಂದ್ಬಿಟ್ಟು ಮೆಣಸು, ಜೀರಿಗೆ ಮತ್ತು ಒಣಮೆಣ್ಸಿಕಾಯಿ, ಮತ್ತು ಕರಿಬೇವು ಸೊಪ್ಪು ಎಲ್ಲ ಹಾಕಿ ಆಡಿಸಿ ಪೇಸ್ಟ್ ಮಾಡಿದ್ದೆ, ಅದನ್ನು ಹಾಕಿದೆ. ಈಗ ಹುಣಸೆ ಹಣ್ಣು ರಸ ಬಿಟ್ಕೋಬೇಕು ಅದಕ್ಕೆ. ನಿಜವಾಗ್ಲೂ ಗೈಸ್ ಟ್ರೈ ಮಾಡಿ, ಎಗ್ ಪಕೋಡ ಸೂಪರಾಗಿ ಬಂದೈತೆ. ಸೆಕೆಂಡ್ ರೌಂಡ್ ಸೀಸ್ಬಿಟ್ಲು ಅಷ್ಟೇ, ಸೂಪರಾಗಿ ಮಾಡೋಳೆ. ಇಲ್ಲಿ ಕುದಿ ಬಂದಮೇಲೆ ಈ ಹುಣಸೆ ಹಣ್ಣು ರಸ ಹಾಕಿದ್ದೀನಿ. ಇದಕ್ಕೆ ಕುದಿ ಬಂದಮೇಲೆ ಆಫ್ ಮಾಡ್ಬೇಕು. ಸಾಂಬಾರು ರೆಡಿ ಆಯಿತು. ಎಸ್ ಗೈಸ್, ನಾನು ಫೈನಲಿ ಏನೋ ಮೆಣಸಿನ ಸಾಂಬಾರು ಮಾಡಾಯಿತು. ಪ್ರಿಯಾಂಕಾ ಎಗ್ ಪಕೋಡನೂ ಮಾಡಾಯಿತು. ಸೊ ಇವಾಗ ಊಟ ಮಾಡಿ ಮಲ್ಗೋದಷ್ಟೇ. ನಾವು ಈ ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಆಲ್. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್. ಎಗ್ ಪಕೋಡ ಹಾಗೂ ರಸಮ್ಮಲ್ಲಿ ಊಟ ಮಾಡ್ತಾ ಇದ್ದೇವೆ. ಹೆಂಗಿದೆ ಟೇಸ್ಟು? ಫಸ್ಟ್ ಟೈಮ್ ಮಾತಾಡ್ಬಿಟ್ಟ ಗೈಸ್, ಕೇಳಿದ ತಕ್ಷಣ ಚೆನ್ನಾಗೈತೆ ಅಂತ.